ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟಿನಲ್ಲಿ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಂದರ್ಶನಕ್ಕೆ ಕರೆದಿದ್ದರೆ ಯಾರೆಲ್ಲ ಸಂದರ್ಶನಕ್ಕೆ ಎಲಿಜಿಬಲ್ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಂದರ್ಶನ ಹೇಗಿರುತ್ತೆ, ಏನು ಮಾಡಬೇಕು, ತಯಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ಲೈಕ್ ಬಟನ್ ಕಾಣಿಸ್ತಿರುತ್ತೆ, ಲೈಕ್ ಮಾಡ್ರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸರಿಯಾದ ಸಮವಸ್ತ್ರವನ್ನು ಧರಿಸಬೇಕು, ಇದು ಫಸ್ಟ್ ಪಾಯಿಂಟ್. ನೀವು ನೀಟಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನೀಟಾಗಿ ತಲೆಯನ್ನು ಬಾಚಿಕೊಂಡು ನೀಟಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಹೇಗಿರಬೇಕು? ವೈಟ್ ಶರ್ಟು ವೈಟ್ ಪ್ಯಾಂಟ್ ಬಳಸಿದ್ರೆ ಒಳ್ಳೆಯದು, ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ ಬಳಸಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಬ್ಲ್ಯಾಕ್ ಶೂಸನ್ನು ಬಳಸಿದರೆ ನೀವು ನೀಟಾಗಿ ಕಾಣಿಸ್ತೀರಿ. ಅವ್ರು ನೋಡಿದ ತಕ್ಷಣವೇ ಏನಪ್ಪ ಇಷ್ಟು ಚೆನ್ನಾಗಿ ಬಂದಿದ್ದಾನೆ ಅಂತಂದೇಳಿ ಅವರಲ್ಲಿ ಒಳ್ಳೆಯ ಮನೋಭಾವನೆಯ ಮೂಡುತ್ತೆ. ಸೆಕೆಂಡ್ ಒನ್, ಮಾತುಗಳು ಸ್ಪಷ್ಟವಾಗಿರ್ಬೇಕು. ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅದನ್ನು ನೀಟಾಗಿ ಗಮನಿಸ್ಬಿಟ್ಟು ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ಅಲ್ಲಿ ನೀಡುವಾಗ ನೀವು ಅರ್ಧಂಬರ್ಧ ಒಂದು ಸ್ವಲ್ಪ ಇಂಗ್ಲೀಷು ಒಂದು ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಮಾತನಾಡೋದ್ರಿಂದ ಅವರಿಗೆ ತಪ್ಪು ಭಾವನೆ ಮೂಡ್ತಾ ಹೋಗುತ್ತೆ. ನಿಮಗೆ ಕನ್ನಡದಲ್ಲಿಯೇ ಮಾತನಾಡ್ಬೇಕಂತಂದೇಳಿ ನಿಮಗೆ ಗಟ್ಟಿ ಫೀಲಿಂಗ್ ಇತ್ತಂತಂದರೆ ನೀವು ಕನ್ನಡದಲ್ಲಿ ನೀಟಾಗಿ ಮಾತನಾಡ್ಬೋದು. ಇಂಗ್ಲೀಷ್ ಪರ್ಫೆಕ್ಟ್ ಇದ್ದರೆ ಇಂಗ್ಲೀಷಲ್ಲಿಯೇ ನೀವೇನು ಮಾಡಬೇಕಾಗುತ್ತೆ, ಸರಿಯಾದ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ನಿಮ್ಮ ನಡವಳಿಕೆ ಚೆನ್ನಾಗಿರಬೇಕು, ದುರ್ವರ್ತನೆ ಇರಬಾರ್ದು. ನಿಮ್ಮ ಹತ್ರ ನೀಟಾಗಿ ಹೋಗ್ಬೇಕು, ನೀಟಾಗಿ ಎಷ್ಟು ಕೇಳಿರ್ತಾರೆ ಅಷ್ಟಕ್ಕೆ ಆನ್ಸರ್ ಮಾಡಬೇಕು, ಬರಬೇಕು. ಹೋಗುವಾಗ ಕೈ ಮುಗಿದುಕೊಂಡು ಒಳಗಡೆ ಹೋಗಬೇಕು, ಅದು ನಿಮ್ಮ ಬಿಹೇವಿಯರನ್ನು ತೋರಿಸುತ್ತೆ. ಕೈ ಮುಗಿದುಕೊಂಡು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ನೀವು ಒಳಗಡೆ ಹೋದರೆ ಅವ್ರಿಗೆ ಏನು ಅನಿಸುತ್ತೆ, ಒಳ್ಳೆ ಹುಡುಗ ಇದ್ದಾನೆ, ನಡವಳಿಕೆ ಚೆನ್ನಾಗಿದೆ ಅಂತಂದೇಳಿ ಅವರಿಗೆ ಫೀಲಿಂಗ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಉತ್ತರವನ್ನು ನೀಡುವುದು. ಸರಿಯಾದ ಉತ್ತರವನ್ನು ನೀವು ನೀಡಬೇಕಾಗುತ್ತೆ. ನಿಮಗೆ ಪ್ರಶ್ನೆ ಕೇಳ್ತಾರಲ್ವಾ, ಆಗ ನೀಟಾಗಿ ಕೇಳಿಸ್ಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ನೀಡ್ತಾ ಹೋಗಬೇಕು. ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಉತ್ತರ ನೀಡುವಾಗ ನೀವು ಟೈಮನ್ನು ವೇಸ್ಟ್ ಮಾಡಬಾರ್ದು. ಪಟ್ ಅಂತಂದೇಳಿ ಟಕ 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 ಅಂತಂದೇಳಿ ನೀವು ಉತ್ತರವನ್ನು ನೀಡ್ತಾ ಹೋಗಬೇಕು. ನಿಮಗೆ ಗೊತ್ತಿಲ್ಲ ಅಂತಂದರೆ ಅಲ್ಲಿ ನೀವು ಸ್ಟನ್ ಆಗಿ ನಿಂತ್ಕೊಳ್ಬೇಡ್ರಿ. ಗೊತ್ತಿಲ್ಲ ಸ್ವಾಮಿ ಅಂತಂದೇಳಿ, ಗೊತ್ತಿಲ್ಲ ಸಾಹೇಬ್ರೆ, ಗೊತ್ತಿಲ್ಲ ಲಾರ್ಡ್ಶಿಪ್, ಈ ರೀತಿಯಾಗಿ ನೀವು ಉತ್ತರವನ್ನು ನೀಡ್ತಾ ಹೋಗ್ಬೇಕಾಗುತ್ತೆ. ನೀವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಇದ್ದರೆ ನೀವು ನೀಟಾಗಿ ಮಾತಾಡ್ತಾ ಹೋಗ್ರಿ. ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲಿಯೇ ನೀವು ನೀಟಾಗಿ ಮಾತಾಡ್ತಾ ಹೋಗ್ರಿ. ಅಲ್ಲಿ 2 ಇಲ್ಲ 3 ಜನ ಜಡ್ಜಸ್ಗಳು ಇರ್ತಾರೆ, ಅವರೆಲ್ಲರಿಗೂ ಕೂಡ ಕೈ ಮುಗಿದುಕೊಂಡು ನೀವು ಮಾತನಾಡ್ತಾ ಹೋಗ್ಬೇಕಾಗುತ್ತೆ. ಆಮೇಲೆ ಮಾಹಿತಿ ಐಡ್ ಮಾಡುವಂತಿಲ್ಲ. ಕೆಲವೊಂದಷ್ಟು ಮಾಹಿತಿಗಳನ್ನು ನೀವು ಐಡ್ ಮಾಡುವಂತಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅಂತಹ ಮಾಹಿತಿಗಳನ್ನು ನೀವು ಮುಚ್ಚಿಡುವಂತಿಲ್ಲ, ಹೈಡ್ ಮಾಡುವಂತಿಲ್ಲ. ಎಲ್ಲ ಇನ್ಫಾರ್ಮೇಷನನ್ನು ನೀವು ಕ್ಲಿಯರಾಗಿ ಹೇಳಬೇಕಾಗುತ್ತೆ. ಅದನ್ನು ಮೇಯ್ನಾಗಿ ಅವರು ಗಮನಿಸ್ತಾ ಹೋಗ್ತಾರೆ. ನೆಕ್ಸ್ಟ್, ಎಷ್ಟು ಮತ್ತು ಏನು ಕೇಳಿದ್ದಾರೆ ಅಷ್ಟಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಅವರು ಕೇಳಿದ್ದಕ್ಕಷ್ಟೇ ನೀವು ಉತ್ತರ ನೀಡಬೇಕು. ನಿಮಗೆ ಗೊತ್ತಿದೆ ಅಂತಂದೇಳಿ ಲೆಂತಾಗಿ ಎಳ್ಕೊಂಡು ನೀವು ಆನ್ಸರ್ ಮಾಡುವ ಅಗತ್ಯವಿಲ್ಲ. ಆಮೇಲೆ ಅವರಿಗೆ ತಪ್ಪು ಕಲ್ಪನೆ ಮೂಡ್ತಾ ಹೋಗುತ್ತೆ. ಎಷ್ಟು ಕೇಳಿದ್ರೆ ಅಷ್ಟಕ್ಕೆ ಆನ್ಸರನ್ನು ನೀಡ್ತಾ ಹೋಗಬೇಕು. ನಮ್ಮ ರಾಜ್ಯ ಯಾವುದು ಅಂತ ಕೇಳಿದರೆ ಅದಕ್ಕಷ್ಟೇ ಉತ್ತರ ಹೇಳಬೇಕು. ನಮ್ಮ ರಾಜ್ಯ ಅದು ಇದು ಅಂತಂದೇಳಿ ನೀವು ಸುತ್ತಿ ಬಳಸಿ ಹೇಳೋದಕ್ಕಿಂತ ಅವ್ರು ಎಷ್ಟು ಕೇಳಿದರೆ ಅಷ್ಟಕ್ಕೆ ಮಾತ್ರ ನೀವು ಉತ್ತರವನ್ನು ನೀಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ. ಓವರ್ಟೇಕ್ ಯಾವಾಗ ಮಾಡಬೇಕು, ಓವರ್ಟೇಕ್ ಯಾವಾಗ ಮಾಡಬಾರ್ದು, ಆಮೇಲೆ ಜಂಪ್ಸ್ ಬಂದಾಗ ಏನು ಮಾಡಬೇಕು, ಆಮೇಲೆ ಏನಾದರೂ ಅಪಘಾತ ಆದಾಗ ಏನು ಮಾಡಬೇಕು, ಈ ಥರ ಕೆಲವೊಂದಷ್ಟು ಟ್ರಾಫಿಕ್ ರೂಲ್ಸ್ಗಳನ್ನು, ಸಿಗ್ನಲ್ಸ್ ಬಂದಾಗ ಏನು ಮಾಡಬೇಕು, ಇವುಗಳನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗ್ತಾರೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನೀಟಾಗಿ ನೀವೇನು ಮಾಡಬೇಕಾಗುತ್ತೆ, ಉತ್ತರವನ್ನು ನೀಡ್ತಾ ಹೋಗ್ಬೇಕಾಗುತ್ತೆ. ಇದು ಬೆಸ್ಟ್. ಟ್ರಾಫಿಕ್ ರೂಲ್ಸ್ ಬಗ್ಗೆ ಆಲ್ಮೋಸ್ಟ್ ಆಲ್ ಕೇಳ್ತಾ ಹೋಗ್ತಾರೆ. ಇದನ್ನು ನೀವು ನೀಟಾಗಿ ನೋಡ್ಕೊಂಡು ಹೋಗ್ರಿ, ಎಲ್ಲವನ್ನ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಇದು ಬಹಳ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಅವರು ಕೇಳ್ತಾ ಹೋಗ್ತಾರೆ. ಎಷ್ಟು ಜನ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಇಲ್ವಾ, ಆಮೇಲೆ ನಿಮಗೆ ಜಮೀನು ಏನಾದರೂ ಇದೆಯಾ, ಆಮೇಲೆ ನಿಮ್ಮ ಈ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ. ನಿಮ್ಮ ತಂದೆಯವ್ರು ಏನು ಮಾಡ್ತಾಯಿದ್ರು, ನಿಮ್ಮ ತಾಯಿಯವ್ರು ಏನು ಮಾಡ್ತಾರೆ,
ಬ್ರದರ್ಸ್ ಏನು ಮಾಡ್ತಾರೆ, ಈ ರೀತಿಯಾದಂತಹ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದನ್ನು ನೀವು ನೀಟಾಗಿ ಕರೆಕ್ಟಾಗಿ ಹೇಳ್ಬೇಕಾಗುತ್ತೆ. ಇಲ್ಲಿ ತಪ್ಪು ಮಾಹಿತಿಯನ್ನು ನೀಡುವಂತಿಲ್ಲ, ಯಾಕಂದರೆ ಇದು ನ್ಯಾಯಾಲಯ. ಇಲ್ಲಿ ನೀವು ತಪ್ಪು ಮಾಹಿತಿಯನ್ನು ನೀಡಿದರೆ ಡೆಫಿನೆಟ್ಲಿ ನಿಮ್ಮನ್ನು ಅವರು ತೆಗೆದಾಕಿಬಿಡ್ತಾರೆ. ನೀಟಾಗಿ ಉತ್ತರವನ್ನು ನೀಡ್ತಾ ಹೋಗ್ರಿ. ನೆಕ್ಸ್ಟ್ ಇತರೆ, ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಹೋಗುವಾಗ, ಕುತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ಮಾತಾಡುವಾಗ ಅವರಿಗೆ ರೆಸ್ಪೆಕ್ಟ್ಫುಲ್ ಆಗಿ ನೀವು ಮಾತನಾಡಬೇಕಾಗುತ್ತೆ. ಕುತ್ಕೊಳ್ಳಿ ಅಂದ ತಕ್ಷಣನೇ ಕುತ್ಕೊಂಡ್ಬಿಡಬಾರ್ದು, ಸ್ವಲ್ಪ ನಿಂತ್ಕೋಬೇಕು. ಪರವಾಗಿಲ್ಲ ಸ್ವಾಮಿ, ಪರವಾಗಿಲ್ಲ ಲಾರ್ಡ್ಶಿಪ್, ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಬಿಹೇವಿಯರಲ್ಲಿ ಅವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಒಳ್ಳೆ ಹುಡುಗ ಇದ್ದಾನೆ ಇವನು ಅಂತಂದೇಳಿ ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಸಂದರ್ಶನವನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಹೋಗುವಾಗ ಕೈ ಮುಗಿದು, ಬಾಗಿಲು ಎಂಟರ್ ಆಗ್ತಿದ್ದಂಗೆ ಕೈ ಮುಗಿದುಕೊಂಡು ಎಲ್ಲರಿಗೂ ನಮಸ್ತೆ ಅಂತಂದು ಹೇಳ್ಕೊಂಡು ನೀವು ಒಳಗಡೆ ಹೋಗ್ಬೇಕು. ಬರುವಾಗ ಕೂಡ ನಮಸ್ತೆ ಅಂತಂದು ಹೇಳಿ ಎದ್ದು ನಿಂತ್ಕೊಂಡು ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ನೀವು ಹೊರಗಡೆ ಬರಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಆಗಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಟ್ರಾಫಿಕ್ ರೂಲ್ಸು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಆಮೇಲೆ ಬಿಹೇವಿಯರ್ ಚೆನ್ನಾಗಿರ್ಬೇಕು, ಮತ್ತು ನೀವು ಮಾತನಾಡುವಾಗ ಸ್ಪಷ್ಟತೆ ಇರಬೇಕು, ಕ್ಲಿಯರೆನ್ಸ್ ಇರಬೇಕು. ಇಂಗ್ಲೀಷ್ ಗೊತ್ತಿದ್ರೆ ಇಂಗ್ಲೀಷಲ್ಲೇ ಪರ್ಫೆಕ್ಟಾಗಿ ಮಾತಾಡ್ರಿ, ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಾತನಾಡ್ರಿ. ಇಲ್ಲಿ ಏನೂ ಕೂಡ ಗೊಂದಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಇಂಗ್ಲೀಷಲ್ಲೇ ಮಾತಾಡಬೇಕಾ ಅಂತಂದೇಳಿ ಮೈಂಡ್ಸೆಟ್ ಇಟ್ಕೊಳ್ಬೇಡ್ರಿ. ಆದಷ್ಟು ನಿಮಗೆ ಗೊತ್ತಿರುವಂತಹ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿ ನೀವು ಮಾತಾಡ್ತಾ ಹೋಗ್ಬೇಕಾಗುತ್ತೆ. ತಪ್ಪು ಉತ್ತರವನ್ನು ನೀಡಕ್ಕೆ ಹೋಗ್ಬೇಡ್ರಿ, ಗೊತ್ತಿದ್ರೆ ಅಷ್ಟೇ ಆನ್ಸರನ್ನು ಮಾಡಿರಿ. ಈಗ ಅರ್ಧಂಬರ್ಧ ತಿಳ್ಕೊಂಡು ನೀವು ಉತ್ತರವನ್ನು ನೀಡೋದಕ್ಕೆ ಹೋದರೆ ಅಲ್ಲಿ ತಪ್ಪಾಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಆದಷ್ಟು ಯೋಚನೆ ಮಾಡಿ ನೀಟಾಗಿ ಕ್ವಿಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ, ಆನ್ಸರನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಕರ್ನಾಟಕ ಹೈಕೋರ್ಟಿನಲ್ಲಿ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂದರ್ಶನವನ್ನು ಕೇಳ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಸರಿಯಾದ ಸಮವಸ್ತ್ರವನ್ನು ಧರಿಸಬೇಕು, ಮಾತುಗಳು ಸ್ಪಷ್ಟವಾಗಿರಬೇಕು, ನಿಮ್ಮ ನಡವಳಿಕೆ ಚೆನ್ನಾಗಿರಬೇಕು, ಉತ್ತರವನ್ನು ನೀಡುವಾಗ ಸರಳತೆ ಮತ್ತು ಸ್ಪಷ್ಟವಾಗಿರಬೇಕು, ಕ್ವಿಕ್ ಆಗಿರಬೇಕು. ನೆಕ್ಸ್ಟ್, ಸರಿಯಾದ ಉತ್ತರವನ್ನು ನೀಡುವುದು ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ. ಆಮೇಲೆ ಮಾಹಿತಿಯನ್ನು ಹೈಡ್ ಮಾಡುವಂತಿಲ್ಲ, ಮತ್ತು ಎಷ್ಟು ಏನು ಕೇಳಿದರೆ ಅಷ್ಟಕ್ಕೆ ಉತ್ತರ ನೀಡಬೇಕು. ಟ್ರಾಫಿಕ್ ರೂಲ್ಸ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಯಾವಾಗ ಕೇಳಿದ್ರು ಕೂಡ ನೀವು ನೀಟಾಗಿ ಹೇಳ್ತಾ ಇರಬೇಕು. ನೆಕ್ಸ್ಟ್ ಅದರ ನಂತರ ಇತರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಯಾವ ರೀತಿಯಾಗಿ ಹೋಗ್ಬೇಕು, ಕೈ ಮುಗಿದುಕೊಂಡು ಒಳಗಡೆ ಹೋಗ್ಬೇಕು, ಎಂಟರ್ ಆಗಬೇಕಾದ್ರೆ, ಬರಬೇಕಾದ್ರೆ ಅವರೆಲ್ಲರಿಗೂ ಕೈ ಮುಗಿದು ಹೊರಗಡೆ ಬರಬೇಕು. ಆಮೇಲೆ ಸ್ಪಷ್ಟವಾಗಿ ಮಾತನಾಡಬೇಕು, ನಿಂತ್ಕೋಬೇಕು, ಎದ್ದೇಳಬೇಕು, ಕುತ್ಕೊಳ್ಬೇಕು. ಇದೆಲ್ಲವೂ ಕೂಡ ನೀಟಾಗಿ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಲಾಸ್ಟಲ್ಲಿ ನಿಮ್ಮ ಡಿಸ್ಟಿಕ್ ಬಗ್ಗೆ ಅವರು ಬಹಳಷ್ಟು ಕ್ವಶನ್ಗಳನ್ನು ಕೇಳಬಹುದು. ನಿಮ್ದು ಯಾವ ಜಿಲ್ಲೆ, ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತಹ ಜಿಲ್ಲೆಗಳಾಗಿದ್ದರೆ ಅಲ್ಲಿ ಸ್ಪೆಷಾಲಿಟಿ ಏನಿದೆ, ಆ ಒಂದು ಜಿಲ್ಲೆಯಲ್ಲಿ ಏನಿದೆ ಸ್ಪೆಷಾಲಿಟಿ, ಅದರ ಬಗ್ಗೆ ಕೇಳ್ಬೋದು. ಆಮೇಲೆ MP MLA ಬಗ್ಗೆ ಕೇಳ್ಬೋದು. ಮತ್ತು ಅದಾದ ನಂತರ ಹೈಕೋರ್ಟ್ CJ ಯಾರಿದ್ದಾರೆ, ಚೀಫ್ ಜಸ್ಟಿಸ್ ಯಾರಿದ್ದಾರೆ, ಅಥವಾ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಯಾರಿದ್ದಾರೆ, ಫಸ್ಟ್ ಯಾರಿದ್ರು, ಆಮೇಲೆ ರೀಸೆಂಟಾಗಿ ಯಾರಿದ್ರು, ಅದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಫಸ್ಟ್ CJ ಯಾರಿದ್ರು, ಪ್ರೆಸೆಂಟ್ CJ ಯಾರಿದ್ದಾರೆ, ಹೈಕೋರ್ಟ್ ಫಸ್ಟ್ CJ ಯಾರಿದ್ರು, ಪ್ರೆಸೆಂಟ್ CJ ಯಾರಿದ್ರು, ಮತ್ತು ಹಾಲಿ ಯಾರಿದ್ರು CJ, ಅದನ್ನೆಲ್ಲ ಕೂಡ ನೆನಪಲ್ಲಿ ಇಟ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ಮತ್ತು ಹೈಕೋರ್ಟ್ ಯಾವಾಗ ಎಸ್ಟಾಬ್ಲಿಷ್ಡ್ ಆಗಿತ್ತು ಅದನ್ನು ಕೂಡ ಬಹಳ ಡೇಟ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಇದನ್ನೆಲ್ಲ ಕೂಡ ನೀಟಾಗಿ ತಿಳ್ಕೊಂಡು ಹೋಗ್ರಿ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜಡ್ಜಸ್ಗಳು ಇರಬೇಕು, ಅದಾದ ನಂತರ ಹೈಕೋರ್ಟಲ್ಲಿ ಎಷ್ಟು ಜಡ್ಜಸ್ಗಳು ಇರಬೇಕು, ಏಜ್ ಎಷ್ಟಿರಬೇಕು, ನಿವೃತ್ತಿ ವಯಸ್ಸೆಷ್ಟು, ಇದನ್ನ ಸ್ವಲ್ಪ ನೀಟಾಗಿ ತಿಳ್ಕೊಂಡು ಹೋದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದಾದ ನಂತರ ಕರೆಂಟ್ ಅಫೇರ್ಸ್ನು ಕೂಡ ಕೇಳ್ತಾ ಹೋಗ್ತಾರೆ. ಕರೆಂಟ್ ಅಫೇರ್ಸು, ಚೆಸ್ಸಲ್ಲಿ ಯಾರು, ಕ್ರಿಕೆಟಲ್ಲಿ ಯಾರು, ಈ ತರಹದ ಮಾಹಿತಿಗಳನ್ನು ಸ್ವಲ್ಪ ಸಿಂಪಲ್ ಆಗಿ ಕೇಳ್ತಾ ಹೋಗ್ತಾರೆ. ಎಲ್ಲೂ ಕೂಡ ಟಫ್ ಆಗಿ ಕೇಳಿ ನಿಮಗೆ ಇದು ಮಾಡೋಕೆ ಹೋಗಲ್ಲ, ಭಯಪಡಿಸೋಕೆ ಹೋಗೋದಿಲ್ಲ. ನೀಟಾಗಿ ಆನ್ಸರ್ ಮಾಡ್ತಾ ಹೋಗ್ರಿ. ಅವರು ಏನು ಸಿಂಹ ಅಲ್ಲ, ಹುಲಿ ಅಲ್ಲ, ನೀವು ಎದುರ್ಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಪರ್ಫೆಕ್ಟಾಗಿ, ಸರಳವಾಗಿ, ಕ್ವಿಕ್ಕಾಗಿ ಆನ್ಸರನ್ನು ಮಾಡಿದರೆ ನೀವು ಸೆಲೆಕ್ಟ್ ಆಗ್ತೀರಿ. ಈಗ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಂದರ್ಶನಕ್ಕೆ ಯಾವೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ರಿ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀಟಾಗಿ ಪ್ರಿಪೇರ್ ಆಗಿ ಹೋಗ್ರಿ. ಎಲ್ಲರಿಗೂ ಕೂಡ ಗುಡ್ ಲಕ್. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ, ಹಾಗೆ ಡ್ರೈವರ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಇದರಿಂದ ಅವರಿಗೆ ಎಲ್ಲಾದರೂ ಒಂದು ಕಡೆ ನೌಕರಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹೈಕೋರ್ಟಲ್ಲೂ ಕೂಡ ಅಪಾಯಿಂಟ್ ಆಗಲಿ ಅಂತಂದೇಳಿ ನಾನು ಅವರಿಗೆ ಆಶಿಸ್ತಾ ಹೋಗ್ತೀನಿ.
ಎಲ್ಲರಿಗೂ ಕೂಡ ಗುಡ್ ಲಕ್. ಬಾಯ್, ಟೇಕ್ ಕೇರ್.